ಒಂದು ಹಳೆಯ ಕಾಡು, ಹಸಿರು ಹಣ್ಣಿನ ಮರಗಳು. ಆ ಮರದ ಎತ್ತರವಿರುವ ಒಂದು ಪಕ್ಕದಲ್ಲಿ ಮೈನಾ ಹಕ್ಕಿ ತನ್ನ ಗೂಡನ್ನು ಕಟ್ಟಿಕೊಂಡಿದ್ಲು. ಅವಳಿಗೆ ಎರಡು ಪುಟ್ಟ ಮರಿಗಳು. ಹೆಸರಿಡದ ಮರಿ ಹಕ್ಕಿಗಳಿಗೂ ತಾಯಿ ಹಕ್ಕಿಗೆ ಒಂದು ದೊಡ್ಡ ಕನಸು, ತನ್ನ ಮರಿಗಳನ್ನು ಚೆನ್ನಾಗಿ ಬೆಳೆಸಿ ಹಾರಾಟವನ್ನು ಕಲಿಸಿ ಅವುಗಳಿಗೆ ಉತ್ತಮ ಬದುಕನ್ನು ಕಟ್ಟಿಕೊಡುವುದು. ಮೈನಾ ಹಕ್ಕಿ ಅಂದರೆ ಕರುಣೆ ತುಂಬಿರುವ ಹಕ್ಕಿ. ಯಾರಿಗಾದರೂ ತೊಂದರೆ ಬಂದರೆ ಮೊದಲಿಗೆ ತಾಯಿಯಂತೆ ಓಡಿ ಹೋಗಿ ಸಹಾಯ ಮಾಡುವ ಗುಣ ಅವಳದ್ದು. ಅದೇ ಮರದ ಹತ್ತಿರ ಇನ್ನೊಂದು ಮರ ಇತ್ತು. ಅದರಲ್ಲಿ ಕಾಗೆ ವಾಸಿಸ್ತಾ ಇತ್ತು. ಅವನನ್ನು ಎಲ್ಲರೂ ಕಾಲು ಅಂತಲೇ ಕರಿತಾ ಇದ್ರು. ಕಾಲುವಿಗೆ ಚಿಂತೆ ಕಡಿಮೆ, ಜವಾಬ್ದಾರಿ ಇಲ್ಲದೆ ದಿನಪೂರ ನಿದ್ದೆ, ಹೊಟ್ಟೆ ತುಂಬಿದಾಗಲೆಂದು ತೃಪ್ತಿ. ಆತನು ಕೆಲಸ ಮಾಡಲು ದೊಡ್ಡ ಸೋಮಾರಿ, ಆದರೆ ಮಾತನಾಡಲು ಮಾತ್ರ ದೊಡ್ಡವನು. ಒಂದಿನ ಮೈನಾ ಹಕ್ಕಿ ತನ್ನ ಮರಿಗಳಿಗೆ ಆಹಾರ ತರಲು ಹತ್ತಿರದ ಹೊಲಕ್ಕೆ ಹೋಗಿರ್ತಾಳೆ. ಮರಿಗಳು ಹಸುವಿನಿಂದ ಕೂಗ್ತಾ ಇದ್ವು. ಅಷ್ಟೊತ್ತಿಗೆ ಕಾಲು ಬಂದು ಗೂಡನ್ನು ನೋಡ್ತಾನೆ. ಈ ಪುಟ್ಟ ಮಕ್ಕಳು ಎಷ್ಟು ಮುದ್ದಾಗಿವೆ, ಗೊಂಬೆಗಳ ಥರ ಇದೆ, ನಾನೇನಾದರೂ ತಿನ್ಬಹುದಾ ಅಂತ ಆಸೆಯಿಂದ ಗೂಡನ್ನು ನೋಡ್ತಾನೆ. ಆದರೆ ತಾಯಿಯಾದ ಮೈನಾ ಹಕ್ಕಿ ಅದನ್ನು ದೂರದಿಂದಲೇ ಗಮನಿಸ್ತಾಳೆ. ಕಾಲು, ಏನು ಮಾಡ್ತಿದ್ದೀಯಾ ಅಲ್ಲಿ? ನನ್ನ ಮಕ್ಕಳಿಗೆ ನಿನ್ನ ಕೆಟ್ಟ ಗುಣವನ್ನು ತೋರಿಸಬೇಡ ಅಂತ ದೂರದಿಂದಲೇ ಮೈನಾ ಹಕ್ಕಿ ಹೇಳ್ತಾಳೆ. ಕಾಲು ತಕ್ಷಣವೇ ನಗ್ತಾನೆ. ಇಲ್ಲ ಮೈನಾ, ನಾನೇನಾದರೂ ನಿನ್ನ ಮಕ್ಕಳನ್ನು ತಿಂತೇನಾ? ನನಗೆ ಬೇಕಿದ್ದು ತಿನ್ನುವುದು ಮಾತ್ರ. ನೀನು ಧಾನ್ಯ ತೆಗೆದುಕೊಂಡು ಬಾ. ಮೈನಾ ಹಕ್ಕಿಗೆ ಅವನ ಸೋಮಾರಿತನ ಗೊತ್ತಿತ್ತು. ಆದರೂ ಅವನಿಗೆ ಒಂದು ಆಹಾರವನ್ನು ತಂದುಕೊಟ್ಲು. ಕಾಲು ತಿಂತ ಆ ಮರದ ಕೆಳಗಡೆ ಕುಳಿತುಕೊಳ್ತಾನೆ. ಕಾಲಕ್ರಮೇಣ ಗಾಳಿಯ ಋತು ಬಂದಿತು. ಮೋಡಗಳು ತುಂಬಿ ಮಳೆ ಬರುವ ಸನ್ನಾಹ. ಬೆಟ್ಟದ ಮೇಲಿನ ಬಲವಾದ ಗಾಳಿಯಿಂದ ಮರಗಳು ನಡುಗುವಂತಾಗ್ತಾ ಇತ್ತು. ಮೈನಾ ಹಕ್ಕಿ ತನ್ನ ಮರಿಗಳನ್ನು ಗಟ್ಟಿಯಾಗಿ ಕಾಪಾಡಲು ಗೂಡನ್ನು ಬಲಪಡಿಸಲು ಮುಂದಾಗ್ತಾಳೆ. ಗಿಡಗಳಿಂದ ಹೊಸ ಕಡ್ಡಿಗಳನ್ನು ತರಲು ಹೊರಡ್ತಾಳೆ. ಆಗ ಕಾಲು ಮತ್ತೆ ಕಾಣಿಸ್ತಾನೆ. ಏನು ಮೈನಾ, ಎಷ್ಟೊಂದು ಕಷ್ಟಪಡ್ತಿದ್ದೀಯಾ ಅಲ್ಲ? ನನಗೆ ಆದರೆ ಈ ಗಾಳಿಯಲ್ಲಿ ಒಳ್ಳೆ ನಿದ್ದೆ ಬರ್ತಾ ಇತ್ತು, ಆದರೆ ನನಗೆ ಹೊಸ ಗೂಡು ಕಟ್ಟಿಕೊಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಮೈನಾ ಹಕ್ಕಿ ನಗ್ತಾ ಹೇಳ್ತಾಳೆ, ನಿನ್ನ ಕೈಕಾಲೇನು ಸವಿದು ಹೋಗಿದೆಯಾ? ನೀನು ಸುಮ್ಮನೆ ಆ ಕಡೆ ಈ ಕಡೆ ಹಾರುತ್ತಾ ಇರ್ತೀಯಾ? ನೀನೇ ಏನಾದರೂ ಮಾಡ್ಕೋ, ಬೇಕಾದರೆ ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳ್ತಾಳೆ. ಕಾಲು ತಲೆ ತಗ್ಗಿಸ್ತಾ ನೋಡಿತಾನೆ. ನನಗೆ ಆಗಲ್ಲ ಮೈನಾ, ನೀನು ತಂದ ಊಟ ತಿಂದು ತಿಂದು ನಿದ್ದೆ ಮಾಡೋದಷ್ಟೇ ನನಗೆ ಬರೋದು. ಅಂದು ರಾತ್ರಿ ತೀವ್ರವಾದ ಗಾಳಿ, ಮಿಂಚು ಕೂಡ ಮಿಸ್ತಾ ಇತ್ತು. ಮರದ ಕೊಂಬೆಗಳು ಅಲುಗಾಡ್ತಾ ಇತ್ತು. ಮೈನಾ ತನ್ನ ಗೂಡು ಹಿಡಿದು ಮರಿಗಳ ಮೇಲೆ ಬಿದ್ದು ಹೋಗದಂತೆ ತಡೆಯಲು ಎಚ್ಚರಿಕೆಯಿಂದ ಕಾದಿದ್ಲು. ಕಾಲು ತಾನೇನು ಮಾಡಲಿ ಅಂತ ಗೊತ್ತಾಗದೆ ಸಮೀಪದ ಮರದ ಕೊಂಬೆಯ ಮೇಲೆ ಕೂರಿಕೊಂಡು ನಿದ್ದೆ ಮಾಡಲು ಪ್ರಯತ್ನಿಸ್ತಾ ಇದ್ದ. ಹಗಲು ಬೆಳಕು ಮೂಡಿದಾಗ ಮೈನಾ ಹಕ್ಕಿ ಚಳಿಯಿಂದ ಮಳೆಯಿಂದ ನಿದ್ದೆ ಇಲ್ಲದೆ ಕುಳಿತಿದ್ಲು. ಕಾಲು ಮಾತ್ರ ನೆಮ್ಮದಿಯಿಂದ ನಿದ್ದೆ ಮಾಡಿ ಬಂದಿತ. ಅವನು ಮತ್ತೆ ಬಂದು, ಮೈನಾ, ನನಗೇನಾದರೂ ತಿನ್ನೋದಕ್ಕೆ ಕೊಡ್ತೀಯಾ? ರಾತ್ರಿ ಎಲ್ಲ ನಿದ್ದೆ ಇಲ್ಲ, ತುಂಬ ಹಸಿವಾಗ್ತಾ ಇದೆ ಅಂತಾನೆ. ಮಳೆಯು ಗಾಳಿಯು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಯಿತು. ಮೈನಾ ಹಕ್ಕಿ ದಿನ ಪೂರ ಹೂವು ಕೀಟ ಬೀಜಗಳನ್ನು ಸಂಗ್ರಹಿಸಿ ಮರಿಗಳಿಗೆ ತಿನ್ನಿಸ್ತಾ ಇದ್ಲು. ಮಕ್ಕಳಿಗೆ ಚಳಿಯೂ ಆಗದಂತೆ ತನ್ನ ರೆಕ್ಕೆಗಳಿಂದ ಅದನ್ನು ಕಾಯ್ತಾ ಇದ್ಲು. ಆಗ ಕಾಲು ದಿನ ಪೂರ ಮೈನಾ ಹಕ್ಕಿಯ ಹಿಂದೆ ತಿರುಗ್ತಾ ಇತ್ತು. ಅವನು ಎಲ್ಲದಕ್ಕೂ ಸಿದ್ಧವಾಗಿದ್ದ. ಅವನಿಗೆ ಹೊಟ್ಟೆಗೆ ತಿನ್ನೋದಕ್ಕೆ ಆಹಾರ ಬೇಕು, ಆದರೆ ಕೆಲಸ ಮಾತ್ರ ಬೇಡ. ಅದಕ್ಕೋಸ್ಕರ ಅವನು ಏನು ಬೇಕಾದರೂ ಮಾಡ್ತಾ ಇದ್ದ. ಒಂದಿನ ಮೈನಾ ಹಕ್ಕಿ ಸಿಕ್ಕಿಬಿದ್ದ ಕೀಟವನ್ನು ತನ್ನ ಮರಿಗಳಿಗೆ ತಿನ್ನಿಸ್ತಾ ಇದ್ದಾಗ ಕಾಲು ಅಲ್ಲಿಗೆ ಬಂದು ಕುಳಿತುಕೊಳ್ತಾನೆ. ಅವನು ಮೈನಾ ಹಕ್ಕಿಯ ಬಳಿ ಬಂದು ತನ್ನ ರಾಗವನ್ನು ತೆಗಿತಾನೆ. ಮೈನಾ, ನನಗೆ ನೀನು ತಿನ್ನುವ ಆಹಾರವನ್ನು ಸ್ವಲ್ಪ ಕೊಡ್ತೀಯಾ? ನಿನ್ನೆ ರಾತ್ರಿ ನನಗೆ ಏನು ಸಿಗಲಿಲ್ಲ, ಹಸಿವಿನಿಂದ ಹೊಟ್ಟೆ ತಾಳ ಹಾಕ್ತಾ ಇದೆ ಅಂತ ಹೇಳ್ತಾನೆ. ಮೈನಾ ಹಕ್ಕಿ ಶಾಂತ ನೋಟದಿಂದ ಕಾಲುವನ್ನು ನೋಡ್ತಾಳೆ. ಕಾಲು, ನಾನೇನು ದೇವ್ರೆ ನಿನ್ನ ಹೊಟ್ಟೆ ತುಂಬಿಸೋದಕ್ಕೆ? ನಿನಗೂ ಕೂಡ ಕೈಕಾಲುಗಳು ಇವೆ ಅಲ್ವಾ? ಹತ್ತಿರ ಹೋಗಿ ನಿನಗೆ ಬೇಕಾದದ್ದನ್ನು ಹುಡುಕಿಕೊಂಡು ತಿನ್ನು. ಆದರೆ ನನ್ನ ಮರಿಗಳಿಗೆ ನಾನು ತಂದಿದ್ದ ಆಹಾರವನ್ನು ನಾನು ಬೇರೆಯವರಿಗೆ ಕೊಡೋದಿಲ್ಲ. ಆದರೂ ಕಾಲು ಮತ್ತೆ ಕೇಳ್ತಾನೆ, ಮೈನಾ, ನಾನು ನಿನ್ನ ಮಕ್ಕಳ ಆಹಾರವನ್ನು ಕೇಳ್ತಾ ಇಲ್ಲ. ನಿನ್ನ ಬಗ್ಗೆ ನನಗೆ ತುಂಬ ಗೌರವ ಇದೆ, ಆದರೆ ನನಗೆ ಈಗ ಸಹಾಯ ಮಾಡು. ನಾನು ಬೇರೆ ಯಾರ ಹತ್ರನೂ ಸಹಾಯಕ್ಕೆ ಹೋಗುವುದಿಲ್ಲ ಅಂತ
ಅಲ್ಲೇ ಕುಳಿತು ಬಿಡ್ತಾನೆ. ಮೈನಾ ಮುಗುಳ್ನಗ್ತಾಳೆ. ಅವಳ ಹೃದಯದ ಸ್ವಭಾವವೇ ಹಾಗೆ. ಯಾರಿಗಾದರೂ ಸಣ್ಣ ಸಹಾಯ ಕೊಡದೇ ಇದ್ದರೆ ಅವಳ ಮನಸ್ಸಿಗೆ ತಾಳ್ಮೆ ಬರುವುದಿಲ್ಲ. ಅಲ್ಲೇ ಇದ್ದ ಒಂದು ಹಣ್ಣನ್ನು ತೆಗೆದು ಕಾಲುವಿಗೆ ಕೊಡ್ತಾಳೆ. ಕಾಲು ತಿಂತಾ ಇದ್ದಂತೆ ಮತ್ತೆ ಹೋಗಿ ಮರದ ಕೊಂಬೆಯ ಮೇಲೆ ಮಲಗಿಕೊಳ್ತಾನೆ. ಒಂದಿನ ಕಾಲು ತನ್ನ ಸೋಮಾರಿತನದಿಂದ ಬದಿಯ ಮರದ ಹಾಳು ಎಲೆಗಳ ಕೆಳಗೆ ಮಲಗಿದ್ದಾಗ ಹತ್ತಿರದ ಊರಿನ ಗಿಡಗಳಿಂದ ಹಣ್ಣು ಕಿತ್ತು ತಿನ್ನುವ ಒಂದು ಕಳ್ಳ ಕಾಗೆ ಬಂತು. ಆ ಕಳ್ಳ ಕಾಗೆ ಇತರ ಹಕ್ಕಿಗಳ ಗೂಡುಗಳಿಂದ ಮೊಟ್ಟೆ ಮರಿಗಳನ್ನು ಹೊತ್ತೊಯ್ಯುವ ದೊಡ್ಡ ದರೋಡೆಕಾರನಾಗಿತ್ತು. ಕಾಲಪ್ಪನನ್ನು ನೋಡಿ ಆ ಕಳ್ಳ ಕಾಗೆ ಮಾತನಾಡಲು ಶುರು ಮಾಡುತ್ತೆ. ಏ ಗೆಳೆಯ, ನೀನು ಯಾಕೆ ಇಷ್ಟೊಂದು ಸೋಮಾರಿತನದಿಂದ ಜೀವನವನ್ನು ಸಾಗಿಸ್ತಾ ಇದ್ದೀಯಾ? ಕೆಲಸ ಮಾಡಬೇಕು. ನಾನು ಆ ಮೈನಾ ಹಕ್ಕಿಯ ಗೂಡಿಗೆ ಹೋಗಿ ಬೆಕ್ಕಿನ ಥರ ಕಳ್ಳತನ ಮಾಡ್ತೇನೆ, ನೀನು ನನ್ನ ಜೊತೆ ಬಾ, ಇಬ್ಬರು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಕಾಲುವಿಗೆ ಮನಸ್ಸು ಒಂದು ಸತಿ ಅವನ ಮಾತಿಗೆ ಆಯಿತು ಅಂದರೂ ಹೊಟ್ಟೆ ತುಂಬಿಸುವ ಮೈನಾ ಹಕ್ಕಿಯ ತಾಳ್ಮೆಯ ಹಿತವಚನ ನೆನಪಿಗೆ ಬಂತು. ಅವನು ಆಲೋಚನೆ ಮಾಡ್ತಾನೆ, ನಾನು ಮೈನಾ ಹಕ್ಕಿಗೆ ನಾಶ ತರುವ ಕೆಲಸವನ್ನು ಮಾಡೋದು ಬೇಡ, ಆದರೆ ಈ ಕಳ್ಳ ಹಕ್ಕಿ ಬಿಡ್ತಾನಾ? ಅವನ ಭಯ ನಿಜವಾಯಿತು. ಆ ಕಳ್ಳ ಹಕ್ಕಿ ಮೈನಾ ಹಕ್ಕಿಯ ಗೂಡು ಕಡೆನೇ ನೋಡ್ತಾ ಇದ್ದ. ಅವನು ಅವಳ ಮರಿಗಳನ್ನು ಹೊತ್ತೊಯ್ಯುವ ಪ್ಲ್ಯಾನನ್ನು ಮಾಡಿದ್ದ. ಕಾಲು ತಕ್ಷಣ ಮೈನಾ ಹಕ್ಕಿಯ ಹತ್ರ ಓಡ್ತಾನೆ. ಕಾಲು ಗಾಳಿಯಂತೆ ಹಾರ್ತಾನೆ. ಮೈನಾ ಮೈನಾ ತಕ್ಷಣ ಇಲ್ಲಿ ಕೇಳು, ಅಲ್ಲಿಗೊಂದು ಕಳ್ಳಕಾಗೆ ಬಂದಿದೆ, ನಿನ್ನ ಮರಿಗಳಿಗೆ ಅಪಾಯ ಇದೆ, ಈ ವಿಷಯ ನನಗೆ ಗೊತ್ತಾಗಿದೆ ಅಂತ ಹೇಳ್ತಾನೆ. ಮೈನಾ ಹಕ್ಕಿ ಆ ಮಾತನ್ನು ಕೇಳಿ ಗಂಭೀರವಾಗ್ತಾಳೆ. ಅವಳು ಏನು ಹಾಗಂದ್ರೆ ಅಂತ ಕೇಳ್ತಾಳೆ. ಕಾಲು ಉಸಿರು ತೆಗೆದುಕೊಂಡು ಮತ್ತೆ ಹೇಳ್ತಾನೆ, ಒಂದು ಕಳ್ಳಕಾಗೆ ಬಂದಿದೆ, ಮೊಟ್ಟೆ ಕದ್ದು ತಿನ್ನುವ ಕಳ್ಳ. ಅವನಿಗೆ ನೀನು ತಿನ್ನಲು ಕೊಟ್ಟ ಹಣ್ಣು ಕೀಟ ಬೇಡ ಅಂತೆ, ಅವನು ನಿನ್ನ ಮರಿಗಳನ್ನು ತಿನ್ನೋದಕ್ಕೆ ಬಂದಿದ್ದಾನೆ. ನಾನು ಇಷ್ಟು ವರ್ಷ ಸೋಮಾರಿಯಾಗಿದ್ದೆ, ನಿನಗೆ ಉಪದ್ರ ಕೊಡ್ತಾ ಇದ್ದೆ, ಆದರೆ ನಾನು ಯಾವತ್ತೂ ನಿನ್ನ ಮಕ್ಕಳಿಗೆ ಅಪಾಯವನ್ನು ತರಲಾರೆ ಅಂತ ಅವಸರದಿಂದ ಹೇಳ್ತಾನೆ. ಮೈನಾ ಹಕ್ಕಿಗೆ ಅವನ ಮಾತುಗಳಿಂದ ಕಣ್ಣೀರು ಬಂತು. ಸೋಮಾರಿ ಎಂದು ಹೇಳಿಸಿಕೊಂಡ ಕಾಲು ಈಗ ತನ್ನ ಮಕ್ಕಳ ರಕ್ಷಣೆಗಾಗಿ ಎಚ್ಚರಿಕೆ ಕೊಡ್ತಾ ಇದ್ದ. ನೀನು ತುಂಬ ಒಳ್ಳೆಯವನು ಕಾಲು, ಮೈನಾಳ ಬಾಯಿಯಿಂದ ಬಂತು ಮಾತು. ಅಷ್ಟೊತ್ತಿಗೆ ಆ ಕಳ್ಳ ಕಾಗೆಯ ಮಾತು ಕೇಳಿ ಬಂತು. ಏ ಕಾಳು, ನೀನು ನನ್ನ ಪ್ಲ್ಯಾನನ್ನು ಹಾಳು ಮಾಡ್ತಾ ಇದ್ದೀಯಾ, ನೋಡು ನಿನ್ನನ್ನು ನಾನು ಏನು ಮಾಡ್ತೇನೆ ಅಂತ ಹೇಳ್ತಾನೆ. ಆಗ ಕಾಲು ಜಾಸ್ತಿ ಹೊತ್ತು ಕಾಯದೆ ಅಲ್ಲಿಂದ ಹಾರಿ ಹೋಗ್ತಾನೆ. ತನ್ನ ಗಿಡಿಗೇಡಿತನದ ಶಕ್ತಿ ಅಲ್ಲಿ ಉಪಯೋಗಿಸಿಬಿಟ್ಟ. ಕಾಲು ಮತ್ತೆ ಆ ಕಳ್ಳ ಕಾಗೆಯ ಎದುರು ಗುದ್ದಾಟ ಆರಂಭ ಆಯಿತು. ಎರಡು ಕಾಗೆಗಳು ಗಾಳಿಯಲ್ಲಿ ಹಾರಾಡ್ತಾ ಡಿಕ್ಕಿ ಹೊಡಿತಾ ಹಾರಾಡ್ತಾ ಇದ್ವು. ಆ ಕಳ್ಳ ಕಾಗೆ ಸೋತು ಹಾರಿಬಿಟ್ಟ. ಆ ದಿನ ನಂತರ ಕಾಲು ಹಳೆಯ ಕಾಲು ಆಗಿ ಉಳಿಲಿಲ್ಲ. ಅವನು ಮರಿಗಳಿಗೆ ಕಾಯಿಗಳನ್ನು ತಂದು ಕೊಡ್ತಾ ಇದ್ದ. ತನಗೆ ಸಿಕ್ಕಿದ ಕೀಟಗಳನ್ನು ಕೂಡ ಮರಿಗಳಿಗೆ ತರಲು ತೊಡಗಿದ. ಮೈನಾ ಹಕ್ಕಿ ಗೂಡನ್ನು ಬಲಪಡಿಸ್ತಾ ಇದ್ರೆ ಅವನು ಕೂಡ ಸಹಾಯ ಮಾಡ್ತಾ ಇದ್ದ. ಕಾಲುಗೆ ಒಂದು ಹೊಸ ಸ್ಮರಣೆಯಾಗಿತ್ತು. ಸೋಮಾರಿತನ ಮಾತ್ರ ತೃಪ್ತಿಯನ್ನು ಕೊಡೋದಿಲ್ಲ ಅನ್ನೋದು. ಕೆಲಸ ಮಾಡುವ, ಒಳ್ಳೆಯದನ್ನು ಮಾಡುವ ಸಂತೋಷವೇ ಬೇರೆ. ಅವನು ಮೈನಾ ಹಕ್ಕಿಯ ಮಕ್ಕಳು ಹಾರಾಟ ಕಲಿಯುವಾಗ ಚಿಕ್ಕ ಚಿಕ್ಕ ಹಣ್ಣು ತರಲು ಓಡ್ತಾ ಇದ್ದ. ಮೈನಾ ಹಕ್ಕಿ ಇದನ್ನು ತೃಪ್ತಿಯಿಂದ ನೋಡ್ತಾ ಇದ್ಲು. ಅವಳಿಗೆ ಮಗುವಿನಂತಾಗಿದ್ದ ಕಾಗೆ ಈಗ ತನ್ನ ಹಕ್ಕಿಗಳ ಸಹೋದರನಂತಾಗಿದ್ದ. ಮಳೆ ತಗ್ಗಿದ ಮೇಲೆ ಹಸಿರು ಕಾಡನ್ನು ಮತ್ತೆ ಮೆಟ್ಟಿತು. ಮೈನಾ ಹಕ್ಕಿಯ ಮರಿಗಳು ಗಾಳಿಯಲ್ಲಿ ಹಾರಲು ಕಲಿತವು. ಕಾಲು ಕೂಡ ಅವರೊಂದಿಗೆ ಆಟವಾಡ್ತಾ ಇದ್ದ. ಹಳ್ಳಿ ಹಕ್ಕಿಗಳು ಕಾಲುವನ್ನು ಇನ್ನೂ ಸೋಮಾರಿ ಅಂತ ಕರೀಲೇ ಇಲ್ಲ. ಈಗ ಅವನು ಎಲ್ಲರಿಗೂ ಸಹಾಯದ ಕಾಗೆ ಆಗಿದ್ದ. ಒಂದು ಬಾರಿ ಮೈನಾ ಹಕ್ಕಿಯ ಮರಿ ಹಾರ್ತಾ ಬಿದ್ದು ಹೋಯಿತು. ಕಾಲು ತಕ್ಷಣ ತನ್ನ ಹೊಟ್ಟೆಯ ಮೇಲೆ ಅದನ್ನು ಕೂಡಿ ಹಿಡಿದು ಮರದ ಗೂಡಿಗೆ ತಲುಪಿಸ್ತಾನೆ. ಮೈನಾ ಹಕ್ಕಿ ಅವನನ್ನು ನೋಡಿ ಸಂತೋಷ ಪಡ್ತಾಳೆ. ಒಂದಿನ ಮರದ ಕೆಳಗೆ ಕಾಲು ಮತ್ತು ಮೈನಾ ಹಕ್ಕಿ ಮರಿಗಳು ಕೂತಿದ್ದಾಗ ಕಾಲು ಹೇಳ್ತಾನೆ, ಮೈನಾ, ನನಗೆ ಒಂದು ಸುಳ್ಳು ಕಾಯಿಲೆ ಇತ್ತು. ಸೋಮಾರಿ ಬದುಕು ಸುಲಭ ಅನ್ನಿಸ್ತಾ ಇತ್ತು. ಆದರೆ ಇಷ್ಟು ದಿನ ನಿನ್ನ ಜೊತೆ ಇದ್ದು ಗೊತ್ತಾಯಿತು, ಜವಾಬ್ದಾರಿ, ನಿಷ್ಠೆ, ಪ್ರೀತಿಯ ಜೀವನವೇ ನಿಜವಾದ ಸಂತೋಷ. ನಾನು ಸೋಮಾರಿಯಲ್ಲ, ನಾನು ಇನ್ನು ನಿನ್ನ ಕುಟುಂಬದ ಹಕ್ಕಿ. ಮೈನಾ ಹಕ್ಕಿ ನತ್ತಲೆ ಅವನ ಮಾತನ್ನು ಒಪ್ಪಿಕೊಳ್ತಾಳೆ. ಮರಿಗಳು ಕೂಡ ಚಿಕ್ಕ ಚಿಕ್ಕ ಶಬ್ದ ಮಾಡ್ತಾ ಕಾಲುವಿನ ಬೆನ್ನ ಮೇಲೆ ಹಾರಾಡ್ತಾ ಆಟವಾಡ್ತಾ ಇದ್ವು. ಕಾಡು ಹೊಸ ಶಬ್ದಗಳಲ್ಲಿ ಮುಳುಗಿದಂತೆ ಎಚ್ಚರಕ್ಕೆ ಬಂತು. ಮೈನಾ ಹಕ್ಕಿ ಎಂದು ನೋಡಿ ಹೃದಯದಲ್ಲಿ ಒಂದೇ ಮಾತನ್ನು ಹೇಳಿಕೊಳ್ತಾಳೆ,
ಒಳ್ಳೆಯ ಹೃದಯ ಎಲ್ಲೆಲ್ಲೂ ಬೆಳೆಯಬಹುದು. ಬದಲಾಗದ ಒಬ್ಬ ವ್ಯಕ್ತಿಯ ಬದಲಾವಣೆಯು ಒಳ್ಳೆಯ ಮನಸ್ಸಿನ ನೆರಳಲ್ಲಿ ನಕ್ಷತ್ರವಾಗಬಹುದು.